ಪೌಷ್ಟಿಕವಾದಂಥ ಆಹಾರ ಸಿಗ್ತಾ ಇತ್ತು ಅವರಿಗೆ, ಶ್ರಮ ಪಡ್ತಾ ಇದ್ರು. ಹಾಗಾಗಿ ಆರೋಗ್ಯ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಆಯಿತು. ಈಗ ಎಲ್ರಿಗೂ ಪೌಷ್ಟಿಕವಾದಂಥ ಆಹಾರ ಸಿಗ್ತಾ ಇಲ್ಲ. ಈ ಪೌಷ್ಟಿಕ ಆಹಾರ ಸಿಕ್ಕದೇ ಇರೋದ್ರಿಂದ ಮತ್ತೆ ಆರೋಗ್ಯಕರವಾದಂಥ ಆಹಾರ ಸಿಗ್ತಾ ಇಲ್ಲ. ಹಿಂದೆ ಏನು ಮಾಡ್ತಿದ್ರು, ಕೊಟ್ಟಿಗೆ ಗೊಬ್ಬರ ಹಾಕಿ ಬೆಳೆ ಬೆಳೀತಾ ಇದ್ರು. ಈಗ ರಾಸಾಯನಿಕ ಗೊಬ್ಬರಗಳನ್ನು ಹಾಕಿ ನಾವು ಬೆಳೀತಾ ಇದ್ವಿ. ಕಾರಣ ಯಾಕಪ್ಪ ಅಂತಂದ್ರೆ, ಆಹಾರದ ಭದ್ರತೆಯನ್ನು ಒದಗಿಸ್ಕೊಡ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ರಾಸಾಯನಿಕ ಗೊಬ್ಬರಗಳನ್ನ ಹೆಚ್ಚು ಇಳುವರಿ ಪಡ್ಕೊಳ್ಳಿಕ್ಕೋಸ್ಕರವಾಗಿ ಮಾಡ್ತಾ ಇದ್ವಿ. ಜನಸಂಖ್ಯೆನೂ ಬೆಳೀತಾ ಇದೆ. ಜನಸಂಖ್ಯೆ ಬೆಳೆದಾಗೆಲ್ಲ ಸಮಾಜದಲ್ಲಿ ಹೆಚ್ಚಾದಂಥ ಜನರಿಗೆ ಆಹಾರದ ಭದ್ರತೆಯನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಇದೆ. ಅದಕ್ಕೋಸ್ಕರ ನಾವು ಹೆಚ್ಚು ಹೆಚ್ಚು ರಸಗೊಬ್ಬರಗಳನ್ನು ಮಾಡ್ತೀವಿ. ಅದಕ್ಕೆ 60ರ ದಶಕದಲ್ಲಿ ಕೃಷಿ ಕ್ರಾಂತಿ ಆಯಿತು. ಆಗ ಹೆಚ್ಚು ಹೆಚ್ಚು ಗೊಬ್ಬರಗಳನ್ನು ಬಳಕೆ ಮಾಡಲಿಕ್ಕೆ ಶುರು ಮಾಡಿದ್ರು. ನಮ್ಮ ರಸಗೊಬ್ಬರಗಳನ್ನು ಬಳಸಲಿಕ್ಕೆ ಶುರು ಮಾಡಿದ್ರು. ಹೆಚ್ಚು ಇಳುವರಿ ತಗೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ರು. ಇದೆಲ್ಲ ಮಾಡೋದ್ರಿಂದ ಇವತ್ತು ನಮಗೆ ಪೌಷ್ಟಿಕ ಆಹಾರ ಅಥವಾ ಏನು ಆಹಾರ ಅದು, ಆರ್ಗಾನಿಕ್ ಪ್ರಾಡಕ್ಟ್ಸ್, ಸಿರಿಧಾನ್ಯಗಳು ಅವನ್ನ ಬಳಕೆ ಮಾಡೋದು ಕಡಿಮೆ ಆಗಿದೆ. ಸೊ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ರೋಗಗಳು ಕೂಡ ಜಾಸ್ತಿ ಆಗ್ತಾ ಇದ್ದಾವೆ. ಕೆಲವು ಕಡೆ ಕೆಲವು ರೋಗಗಳನ್ನು ನಾಶ ಮಾಡ್ತಾ ಇದ್ದೀವಿ, ಇನ್ನು ಹೊಸ ರೋಗಗಳು ಹುಟ್ಟುತ್ತಾ ಇದ್ದಾವೆ. ಅದಕ್ಕೆ ನೀವು ಈ ಚಾಲೆಂಜ್ ಇದೆಯಲ್ಲ, ಈ ಸವಾಲು ಇದೆಯಲ್ಲ, ಈ ಸವಾಲನ್ನು ಸ್ವೀಕಾರ ಮಾಡ್ತಕ್ಕಂಥ ಕೆಲಸವನ್ನು ಆರೋಗ್ಯ ಇಲಾಖೆ ಮಾಡಬೇಕು. ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ವೈದ್ಯರುಗಳಿರ್ಬೋದು, ನೀವು ಸಮುದಾಯ ಆರೋಗ್ಯ ಅಧಿಕಾರಿಗಳಿರ್ಬೋದು, ಮತ್ತು ಬೇರೆ ಯಾರೇ ಸಿಬ್ಬಂದಿಗಳಿರ್ಬೋದು, ಅವರೆಲ್ಲರೂ ಕೂಡ ಜವಾಬ್ದಾರಿಯಿಂದ ಕೆಲಸ ಮಾಡಿದಾಗ ಮಾತ್ರ ಸಮುದಾಯದ ಆರೋಗ್ಯವನ್ನು ಮಾಡಲಿಕ್ಕೆ ಸಾಧ್ಯ. ಈಗ ನೀವು ಕೆಲವು ಬೇಡಿಕೆಗಳನ್ನೆಲ್ಲ ಇಟ್ಟಿದ್ದೀರಿ, ಭಾಳ ಚೆನ್ನಾಗಿ ಮಾಡಿದ್ದೀರಿ ಬೇಡಿಕೆಗಳು. ಭಾಳ ಇದರಲ್ಲಿ ಹಾಕಿ ಅಂತಿದ್ದು ಬೇಡಿಕೆಗಳ ಹಂಗೆ ಕೊಟ್ಟಿದ್ರೆ ಆಯ್ತಿತ್ತು. ಇದಕ್ಕೆ ಖರ್ಚು ಮಾಡಿ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಅಂತೇಳಿ ಸುಮಾರು 6 ಬೇಡಿಕೆಗಳನ್ನು ಇಟ್ಟಿದ್ದೀರಿ. ಇದರಲ್ಲಿ ಕೆಲವು ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಸಾಧ್ಯ ಆಗ್ತದೆ, ಇನ್ನು ಕೆಲವನ್ನ ಚರ್ಚೆ ಮಾಡ್ತೀವಿ. ಈಗಾಗಲೇ ಆರೋಗ್ಯ ಸಚಿವರು ಯಾವುದನ್ನ ಮಾಡಲಿಕ್ಕಾಗ್ತದೆ, ಯಾವುದನ್ನು ಮಾಡಲಿಕ್ಕಾಗಲ್ಲ ಅಂತ ಹೇಳಿದ್ದಾರೆ. ನೀವು ಬಹುಶಃ ಎಲ್ಲ ಬೇಡಿಕೆಗಳು ಕೂಡ ಸರ್ಕಾರ ಈಡೇರಿಸ್ತದೆ ಅಂತಕ್ಕಂಥ ಭರವಸೆಗಳನ್ನು ಒತ್ಕೊಂಡಿದ್ದೀವಿ. ಅದು ನಾವು ಚರ್ಚೆ ಮಾಡ್ತೀವಿ.
ಈ ಗ್ಯಾರಂಟಿ ಯೋಜನೆಗಳಾದ್ಮೇಲೆ ಇದು 6ನೇ ಗ್ಯಾರಂಟಿ ಮಾಡಿಬಿಡಿ ಅಂತ ಹೇಳ್ತಾರೆ. ಎಲ್ಲ ಇಲಾಖೆಯವರು ಒಂದೊಂದು ಗ್ಯಾರಂಟಿಗಳಾಗ್ಬಿಟ್ಟಿದೆ. ಬಟ್ ಎನಿವೆ ಈ ಸರ್ಕಾರ ನಿಮ್ಮ ಜೊತೆಯಲ್ಲಿ ಇರ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಯಾಕೆಂತಂದ್ರೆ ನೀವೆಲ್ಲರೂ ಕೂಡ ಆರೋಗ್ಯ ರಕ್ಷಣೆ ಮಾಡ್ತಕ್ಕಂಥ ಕಾರ್ಯಕರ್ತರು, ನಿಮ್ಮ ಜೊತೆ ಇರ್ತೇವೆ. ಇದರಲ್ಲಿ ಯಾವ್ಯಾವುದು ನ್ಯಾಯಯುತವಾದಂಥ ಬೇಡಿಕೆಗಳಿದ್ದಾವೆ, ಈ ಬೋನಸ್ ನೀಡಬೇಕು ಅಂತ ಕೇಳಿದ್ದೀವಿ, ಅದು ಮಾಡೋಣ. ಹಿಂದಿನ ಸರ್ಕಾರದಲ್ಲಿ 5ರಷ್ಟು ವೇತನ ಹೆಚ್ಚು ಮಾಡಿರಲಿಲ್ಲ, ಅದನ್ನು ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನು. ಆಮೇಲೆ ಅಂತರ್ಜಿಲ್ಲಾ ವರ್ಗಾವಣೆ ಮಾಡಬೇಕು ಅಂತ ಹೇಳಿದ್ರು, ಅದನ್ನು ಮಾಡೋಣ. ಆಮೇಲೆ ಆರೋಗ್ಯ ವಿಮೆ ಯೋಜನೆ ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಮಾಡೋಣ. ಆಮೇಲೆ ಜೀವ ವಿಮಾ ಯೋಜನೆಯನ್ನು ಈಗಾಗಲೇ ಜಾರಿಗೆ ತರಲಾಗಿದೆ ಅಲ್ವಾ? ಸೊ ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ನೀವು ಕಾಯಂ ಮಾಡಬೇಕು ಅಂತ ಹೇಳಿದ್ರಿ. ಈ ಗುತ್ತಿಗೆ ನೌಕರರು ಎಲ್ಲ ಇಲಾಖೆಯಲ್ಲಿ ಇದ್ದಾರೆ, ಎಲ್ಲರೂ ಕೂಡ ಗುತ್ತಿಗೆ ನೌಕರರು ಕಾಯಂ ಮಾಡಿ ಕಾಯಂ ಮಾಡಿ ಕಾಯಂ ಮಾಡಿ ಅಂತಕ್ಕಂಥ ಬೇಡಿಕೆ ಇದೆ. ಇದನ್ನ ನಾವು ಚರ್ಚೆ ಮಾಡಿ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ. ಘೋಷಣೆ ಮಾಡ್ಬಿಡ ಕಣ್ಮುಚ್ಚಿಗೆ ಮಾಡೋಕ್ಕಾಗಲ್ಲ, ಅಂದಿಲ್ಲ ಅದನ್ನು ಮಾಡೋಕ್ಕಾದ್ರೆ ನಮ್ಮನ್ನು ಬಿಡ್ತೀರ ಸುಮ್ಮನೆ ನೀವು? ಹಂಗೆಲ್ಲ ಕಣ್ಮುಚ್ಚಿಗೆ ಯೋಚನೆ ಮಾಡಿ ಹೇಳೋಕ್ಕಾಗಲ್ಲ. ನಾನು ಕಾಯಂ ಮಾಡೋದ್ರ ಬಗ್ಗೆ ಆರೋಗ್ಯ ಸಚಿವರ ಜೊತೆ ದಿನೇಶ್ ಗುಂಡೂರಾವ್ ಜೊತೆ ಮಾತನಾಡ್ತೇನೆ. ಯಾರು ಕುದುರತ್ತಮ್ಮ ಯಾಕೆ ದೊಡ್ಡ ಹುಡುಗಿಯಲ್ಲಿ ನಾನು ಕಾಯಂ ಮಾಡ್ತೀನಿ ಅಂತ ಹೇಳಿಲ್ಲ, ಚರ್ಚೆ ಮಾಡ್ತೀನಿ ಅಂತ ಹೇಳಿರೋದು. ಅದರಿಂದ ನಿಮ್ಮ ಬೇಡಿಕೆಗಳಿದಾವಲ್ಲ, ಯಾವಾಗಲೂ ಈ ನೌಕರ ವರ್ಗದವರು ಡಿಮ್ಯಾಂಡ್ ಕೇಳ್ತಕ್ಕಂಥದ್ದು ನಿಮ್ಮ ಹಕ್ಕು. ಅದನ್ನು ಪರಿಶೀಲನೆ ಮಾಡ್ತಕ್ಕಂಥದ್ದು ಕೂಡ ನಮ್ಮ ಕರ್ತವ್ಯ. ನಾವು ವಿಲ್ ಕನ್ಸಿಡರ್ ಯುವರ್ ಡಿಮ್ಯಾಂಡ್ಸ್ ಸಿಂಪಥೆಟಿಕಲಿ. ಆಗೋದಾ? ನಾವು ನೀವೆಲ್ಲ ಸೇರಿ ಸಮಾಜವನ್ನು ಸಮಾಜದಲ್ಲಿರ್ತಕ್ಕಂಥ ಜನರ ಆರೋಗ್ಯವನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ. ಈ ಕೆಲವು ಸಾಂಕ್ರಾಮಿಕ ರೋಗಗಳಿದಾವಲ್ಲ, ಈ ರೋಗಗಳನ್ನು ತಡೆಗಟ್ಟಲಿಕ್ಕೆ ಪ್ರಯತ್ನ ಮಾಡೋಣ. ನಾವು ಮಾಡಿ ಜನರೆಲ್ಲರೂ ಕೂಡ ಆರೋಗ್ಯವಾಗಿದ್ದರೇನೆ ಸಮಾಜದಲ್ಲಿ ಪ್ರೊಡಕ್ಟಿವಿಟಿ ಹೆಚ್ಚಾಗಲಿಕ್ಕೆ ಸಾಧ್ಯ ಅಲ್ವಾ? ಪ್ರೊಡಕ್ಷನ್ ಜಾಸ್ತಿ ಆಗಲಿಕ್ಕೆ ಸಾಧ್ಯ. ಅದಕ್ಕೆ ದೃಢಕಾಯರನ್ನಾಗಿರ್ತಕ್ಕಂಥ ಸಮಾಜವನ್ನು ಕಟ್ಟತಕ್ಕಂಥ ಕೆಲಸವನ್ನು ನಾವು ನೀವೆಲ್ಲ ಮಾಡಬೇಕು. ಅದನ್ನು ಇವತ್ತು ಹೊಂದಿದ್ದೀನಲ್ಲ ನಿಮ್ಮದು ಇನ್ನು ಮಧ್ಯಾಹ್ನದಲ್ಲಿ ಇದೆಯಾ?
ಅಷ್ಟೇ, ಇನ್ನೇನು ಚರ್ಚೆ ಮಾಡಲ್ಲ ನೀವು. ಚರ್ಚೆ ಆಯ್ತಾ? ಒಳ್ಳೆ ಕೆಲಸ. ನೆನ್ನೆಲ್ಲ ಹೇಗೆ ಸಮುದಾಯದ ಆರೋಗ್ಯವನ್ನು ಕಾಪಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ. ಇನ್ನೂ ಚರ್ಚೆ ಮಾಡಿ ಜನರನ್ನು ಜಾಗೃತಗೊಳಿಸ್ತಕ್ಕಂಥದ್ದನ್ನು ಮಾಡಿ. ಈಗ ನಾನು ಅಲ್ಲಿ ಹೋಗಿದ್ದೆ, ಎಂಥದ್ದು ಆರೋಗ್ಯ ಮಂದಿರ, ಆಯುಷ್ಮಾನ್ ಆರೋಗ್ಯ ಮಂದಿರ. ಪಾಪ ಯೋಗ ಹೇಳ್ಕೊಡ್ತಾ ಇದ್ಲು ಹೆಣ್ಮಗಳು ಒಬ್ಳು. ನಾನು ಯೋಗ ಮಾಡ್ತಿದ್ದೆ, ಬಿಡ್ಬಿಟ್ಟೆ. ಈಗ ಅದಕ್ಕೂ ಸ್ವಲ್ಪ ತಪ್ಪಾಯ್ತಾ ಇದ್ದೀನಿ. 2016-17ರಲ್ಲಿ ಚಾಲನೆ ಕೊಟ್ಟಿದ್ದೆ. 2016-17ರಲ್ಲಿ ನಾನೇ ಇದಕ್ಕೆ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದದ್ದು. ನಮ್ಮ ಸರ್ಕಾರ ಯಾವಾಗಲೂ ಕೂಡ ಸಮಾಜದ ಪರವಾಗಿರ್ತದೆ, ಸಮಾಜದ ಮುಖಿಯಾಗಿರ್ತದೆ, ಮತ್ತು ನಿಮ್ಮ ಪರವಾಗಿರ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ನಮಗೆ ಸಮುದಾಯದ ಆರೋಗ್ಯ ಮುಖ್ಯ, ಜನರ ಆರೋಗ್ಯ ಮುಖ್ಯ. ಆ ಕೆಲಸದಲ್ಲಿ ನಾವು ನೀವೆಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ಸಮಾವೇಶವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀನಿ ಅಂತ ಹೇಳ್ತಾ ನಾನು ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.